ಆ ಮಂಚನ ಎಲ್ಲ ಅಲ್ಲೇ ಇಕ್ಬಿಡಪ್ಪ. ಮಂಚ ಎಲ್ಲ ಅಲ್ಲೇ ಇಟ್ಬಿಡು. ಮಂಚ ಮತ್ತು ಆ ಪಾತ್ರೆ ಸಾಮಾನುಗಳೆಲ್ಲ ಅಲ್ಲೇ ಇಳಿಸ್ಬಿಡು. ಇವನು ಯಾವನಪ್ಪ ಇವನು ನಮ್ಮ ಮನೆಗೆ ಹಿಂಗೆ ಸಾಮಾನು ತಂದಿಕ್ತಾ ಇದ್ದಾನೆ. ಏನಪ್ಪ? ಹೇ ಅಣ್ಣ, ಯಾನು ಯಾಕೆ ಇಲ್ಲಿಗೆಲ್ಲ ಸಾಮಾನು ತಂದು ಇಳಿಸ್ತಾ ಇದೀಯಾ? ನಾವು ಈ ಮನೆಗೆ ಬರ್ತಾ ಇದ್ದೀವಿ. ಈ ಮನೆಗೆ ಬರ್ತಾ ಇದೀಯಾ? ನಿನ್ಗೇನು ತಲೆಗೆಲ್ಲ ಕೆಟ್ಟೈತಾ? ಈ ಮನೆ ಅಲ್ಲ, ನೀನು ಯಾವುದೋ ಬಾಡಿಗೆ ಮನೆ ನೋಡಿ ಬೇರೆ ಮನೆಗೆ ಬಂದಿದ್ಯಾ ಅನ್ಸುತ್ತೆ. ಹೋಗು, ಈ ಕಡೆ ಎಲ್ಲ ಯಾಕೆ ಇಡಿಸ್ತಾ ಇದೆಯಾ ಎಲ್ಲ ಸಾಮಾನು ತಗೊಂಬಂದು? ಅಣ್ಣ ಇಡಬೇಡ್ರಿ, ನಮ್ಮನೆ ಇದು. ಯಾರು ವಿಜಯ್, ಯಾರು ಈ ಮನೆಗೆಲ್ಲ ಹಿಂಗೆ ತಂದು ಇಡ್ತಾ ಇದ್ದಾರೆ ಎಲ್ಲ ಸಾಮಾನೆಲ್ಲನ? ಅದೇ ಗೊತ್ತಿಲ್ಲಪ್ಪ, ಯಾರೋ ಏನೋ ಇವರು. ನೋಡು, ಎಲ್ಲ ಸಾಮಾನೆಲ್ಲ ಎತ್ಕೊಂಬಂದು ಹೆಂಗೆ ಇಡ್ತಾ ಇದ್ದಾರೆ ನೋಡು. ಅಲ್ಲ ಅಣ್ಣ, ಇದು ನಮ್ಮನೆ ಅಣ್ಣ. ನೀವೇನೋ ಮಿಸ್ ಆಗಿ ಬೇರೆಯವ್ರ ಮನೆಗೆ ಹೋಗೋದು ಬಿಟ್ಲು ಇಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ಇಲ್ಲಡ್ರಣ್ಣ, ಮಂಚ ಎಲ್ಲ ಆ ಕಡೆಗೆ ಇಡಿಸ್ಕೊಳ್ರಿ. ಈ ಕಡೆಗೆಲ್ಲ ಜಾಗ ಐತೆ ಪಾತ್ರೆ ಸಾಮಾನು ಇಡೋಕ್ಕೆಲ್ಲನ. ಎಲ್ಲ ಶೆಲ್ಫ್ ಎಲ್ಲ ಇಡಿಸಿದ್ದೀನಿ, ಎಲ್ಲ ಕ್ಲೀನಿಂಗ್ ಮಾಡಿಸಿದ್ದೀನಿ. ಹ್ಞೂ ಹೌದಾ, ಸರಿ ಆಯ್ತು ಹೇಳಿ, ಎಲ್ಲ ಇಡ್ತೀವಿ. ನಮ್ಮ ಮನೆಯವ್ರು ಬಂದಾಗ ಎಲ್ಲ ಜೋಡಿಸ್ಕೊಂತಾರೆ ಹೇಳೋಣ. ಎಲ್ಲ ಜೋಡಿಸ್ಕೊಂತಾರೆ. ನನ್ನೇನು ಅಣ್ಣ ಏನು ಬೇಡ್ರಿ, ನೀವೇ ನನಗೆ ಅಣ್ಣ ಇದ್ದಂಗೆ. ಅಣ್ಣ ಯಾರು ನೀವು? ಏನು ತಲೆಗಿಲೆ ಕೆಟ್ಟೈತಾ ನಿಮಗೆ? ಯಾಕೆಲ್ಲ ಸಾಮಾನು ತಗೊಂಬಂದು ನಿಂಗೆ ಇಡ್ತಾ ಇದ್ದೀರಾ ನಮ್ಮ ಮನೆಗೆ? ಹೇಳು, ಸುಗುಣ ಬಾಡಿಗೆ ಕೊಟ್ಟಿದ್ದಾಳೆ, ಸುಗುಣನ ಮನೆಗೆ ಬಂದಿದ್ದೀವಿ ನಾವು ಅಂತ ಹೇಳಿ. ನಾವು ಸುಗುಣನ ಮನೆಗೆ ಬಂದಿದ್ದೀವಿ. ಸುಗುಣ ಹೇಳಿದರೆ ಅದಕ್ಕೆ ನಾವು ಸುಗುಣನ ಮನೆಗೆ ಬಂದಿದ್ದೀವಿ. ಸುಗುಣ? ಯಾವ ಸುಗುಣ? ಯಾವ ಸುಗುಣನೂ ಇಲ್ಲ. ಸುಗುಣನ್ಗೂ ಈ ಮನೆಗೂ ಏನೂ ಸಂಬಂಧ ಇಲ್ಲ. ಅವಳದೆಲ್ಲ ಐತೆ ಇಲ್ಲಿ ಮನೆ. ನೋಡ್ರಪ್ಪ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಎಲ್ಲ ಸಾಮಾನು ತಗೊಂಬಂದು ತೆಂಪದಲ್ಲಿರೋ ಸಾಮಾನೆಲ್ಲ ಆ ಕಡೆ ಇಡ್ರಿ. ಸರಿ ಅಣ್ಣ, ಆಯಿತು. ಇದು ಸುಗುಣನ ಮನೆ. ಅವಳ ಹೆಸರಿಗಿರೋದ್ರಿಂದ ಅವಳು ಯಾರಿಗಾದ್ರೂ ಕೊಡ್ತಾಳೆ. ಯಾರಾದರೂ ಬಂದಿರ್ಬೋದು. ನೀನು ಕೇಳೋಂಥ ಅವಶ್ಯಕತೆ ಇಲ್ಲ. ನೀನು ಯಾರು ಈ ಮನೆಗೆ ಅಷ್ಟಕ್ಕೂ ಕೇಳೋದಕ್ಕೆ? ನಿನಗೇನು ಅಧಿಕಾರ ಐತೆ ಈ ಮನೆಗೆ? ನಿನ್ಗೂ ಅವನಿಗೂ ಏನು ಅಧಿಕಾರ ಐತೆ ಕೇಳೋದಕ್ಕೆ? ನಂದು ಸುಗುಣಂದು ಇರೋದಿಲ್ಲ ಮನೆ. ನಾವಿಲ್ಲಿಗೆ ಬರ್ತೀವಮ್ಮ, ಸುಗುಣ ಹೇಳಿದಾಳೆ, ಅದಕ್ಕೆ ಇಲ್ಲಿಗೆ ಬರ್ತೀವಿ. ಅಲ್ಲ, ಇವ್ರಿಗೇನು ತಲೆಗಿಲೆ ಕೆಟ್ಟೈತೆ ಏನು? ನಮ್ದಿದ್ದು ಮನೆ, ಸುಗುಣಂದೆಲ್ಲ ಏನಿಲ್ಲ. ಇಲ್ಲ, ನೀನು ಪತ್ರ ತಂಬರಲ್ಲ, ಪತ್ರ ತಂದು ಮಾತಾಡೋ. ಸುಮ್ಮನೆ ಯಾಕೆ ಮಾತಾಡ್ತೀಯಾ? ನಿಂದೇನೈತೆ ತಗೊಂಬ, ಕನ್ನಡಿ ತಂದು ಮಾತಾಡು. ನೀನು ಸುಮ್ಮನೆ ನಂದೈತೆ ಅಂತ ಹೇಳಿದ್ರೆ ಎಲ್ಲ ಕಡೆಗೂ ನಂದೈತೆ ಅನ್ಬೋದು. ನಿಂದೈತೆ ಅಂತಂದರೆ ಯಾರು ಕೇಳೋದಿಲ್ಲ. ಪತ್ರ ತಗೊಂಬ, ಪತ್ರ ತಗೊಂಬಂದು ತೋರಿಸಿ ಮಾತಾಡು ನೀನು. ಬನ್ರಿ ಅಣ್ಣ, ಎಲ್ಲ ಈ ಕಡೆ ಎಲ್ಲ ಇಡಿಸ್ಬಿಡ್ರಿ. ವರ್ಷ ಯಾರು ಇವರು ಹಿಂಗೆಲ್ಲ ಸಾಮಾನು ತಗೊಂಬಂದು ಇಡ್ತಾ ಇದ್ದಾರಲ್ಲ ಮನೆಗೆ? ನಾವಿರೋ ಕಡೆಕ್ಕಿಲ್ಲನ. ಯಾರಪ್ಪ? ಆ ಸುಗುಣ ಬಾಡಿಗೆ ಗಿಡಿಗೆ ಕೊಟ್ಟವಳೇನೋ. ಅಲ್ಲ, ಸುಗುಣನ ಗಂಡನಂಗೂ ಇಲ್ಲ ಏನು ಬಿಡಪ್ಪ. ಸುಗುಣ ಬತ್ತಾಳೆ ಅನ್ನೋಕ್ಕೆ ಸುಗುಣ ಗಂಡ ಅಲ್ಲ. ಸುಗುಣ ಗಂಡ ಬೇರೆ. ಸುಗುಣನ ಗಂಡನ ಥರ ಇಲ್ಲ ಇವನು. ಚೆನ್ನಾಗಿದ್ದಾನೆ ಅವನು, ಒಂಥರ ಕಪಲಾಟಾಗ್ಯವನಿ. ಕರ್ರುಗಿದ್ದಾನೆ ಅವನು, ಏನೇನು ಚೆನ್ನಾಗಿಲ್ಲ. ಇವನಲ್ಲ ಬಿಡು ಸುಗುಣನ ಗಂಡ. ನಾವು ನೋಡಿರೋ ಸ್ಟೇಟಸ್ ಅಲ್ಲ ನೋಡಿರೋದು ಬೇರೆ. ಇವನಲ್ಲ ಬಿಡು ಸುಗುಣನ ಗಂಡ. ಇವನಲ್ಲ ಅನ್ಸುತ್ತೆ. ಇವನಲ್ವೇ ಅಲ್ಲ. ಇವನ್ ಥರನೇ ಸ್ವಲ್ಪ ಸ್ಪೇಸು, ಆದರೆ ಕರ್ರೋಗಿದ್ದಾನೆ. ಹಿಂಗಿಲ್ಲ. ಇವನು ಯಾರೋ ಬೇರೆ ಅನ್ಸುತ್ತೆ. ಇವ್ರು ಕರ್ಕೊಂಬಂದಿರೋದು ನಿಮ್ಮ ಅಣ್ಣ. ನಾವಿಲ್ಲಿರೋದಕ್ಕೆ ಹೊಟ್ಟೆ ಊರಿಗೆ ಕರ್ಕೊಂಬಂದವ್ರೆ. ಅತ್ತೆ ಅತ್ತೆ ಅತ್ತೆ. ಏನಮ್ಮ ವಿಜಯ್? ಬಾಯಿಲಿ ನೋಡು, ಅಲ್ಲಿ ನೋಡು ಸಾಮಾನು ತಂದು ಇಡ್ತಿರೋದ. ಯಾರು ಹಿಂಗೆಲ್ಲ ಸಾಮಾನು ತಂದು ಇಕ್ತಾ ಇದ್ದಾರೆ? ಹರ್ಷ, ಅವನು ಯಾರನ್ನ ಕರ್ಕೊಂಬಂದವನೇ ಬಾಡಿಗೆಗೆ. ಬಾಡಿಗೆ ಇರ್ಬರ್ರಿ ಅಂತ ಹೇಳಿ. ಅಲ್ಲ, ಸುಗುಣಂದು ಅಂತ ಹೇಳಿ ಇವ್ನಿಗೆ ಕೊಟ್ಟಿದ್ದಾರಂತೆ. ಅದಕ್ಕೆ ಇಲ್ಲಿ ಬಾಡಿಗೆ ಬೇರೆ. ಎರಡು ಮನೆಯಾಗೆ, ಒಂದೇ ಮನೆಯಾಗೆ ಇಬ್ಬರು ಇರ್ಬೇಕಂತೆ. ಬಾಡಿಗೆಯವ್ರು ಇದ್ರೆ ಹೆಂಗೆ ಸರಿ ಆಗುತ್ತಮ್ಮ? ನಮ್ಮ ಮನೆಯವ್ರು ನಾವಿದ್ರೆ ಸರಿ ಆಗಲ್ವಾ? ಅಲ್ಲ, ಇವನೇನು ನಿಂತಾನಾಗ್ಯವನೇ? ಅಮ್ಮ ಕೇಳ ಮತ್ತೆ, ಬಾಡಿಗೆ ಎಷ್ಟು ಕೊಡ್ತಾನೆ ಏನು ಅಂತ ಹೇಳಿ. ಅಯ್ಯೋ ದೇವನೇ, ಯಾರನ್ನ ಬಾಡಿಗೆರ್ನ ಕರ್ಕೊಂಬಂದಿರ್ಬೇಕೇನು? ಅದೇ ಚೈತ್ರ ಬೇರೆ ಇಲ್ಲ, ಒಟ್ಟು ವಾರನ ಮಾಡೋಕ್ಕಾಗಲ್ಲ ಅಂತೇಳಿ ಯಾಕ ಕರ್ಕೊಂಬಂದತ್ತು. ಹರ್ಷ ಪಾಪಾ, ಅಲ್ಲ ನೋಡತ್ತೆ, ಯಾರನ್ನ ಕರ್ಕೊಂಬಂದು ಬಾಡಿಗೆ ಕೊಡೋ ಅಂಥದ್ದೇನು? ಏನೋ ಸುಗುಣನ ಹೆಸ್ರಿಗೆ ಐತೆ ಅಂತ ಹೇಳಿ ಇವ್ರಿಗಾಲೇ ಬರ್ಕೊಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ರು. ಸುಮ್ಮನೆ ಹೇಳವಳು ಅಷ್ಟೇನೆ. ಇವಾಗ ಅವಳ ಹೆಸರಿಗೆ ಐತೆ ಪಾಪ. ಅವಾಗ ನೀನು ಮಾಡಿಸ್ಬಾರ್ದಾಗಿತ್ತು ಹೇಳ ಅವಳ ಹೆಸರಿಗೆ. ಅವಾಗ ಡೈವರ್ಸ್ ಕೊಟ್ಟಾಗ ಅವಳ ಹೆಸರಿಗೆ ಬಂದಿತ್ತು ಮನೆ. ಬಾರೋ ಇಲ್ಲಿ, ಬಾರಲೇ, ಬಾರೋ. ಏನು ನಮಗೆ ಕೇಳಿ ಬಯಸ್ಬೇಕು ಅಂತ ಇದೆಯಾ ನೀನು? ಏನ ನಿಂದು? ಏನು ನಿಂದು? ನೋಡಿ ಜಗಳ ಮಾಡಬೇಡಿ, ರೇಗಾಡಬೇಡಿ. ಜಗಳ ಮಾಡೋದಕ್ಕೆ ಕರಿತಾ ಇಲ್ಲ. ನಾವಿಲ್ಲಿದ್ದೀವಿ ಅಂದಮೇಲೆ ಬೇರೆಯವ್ರನ್ನ ಮೂರನೇವ್ರನ್ನ ಯಾಕೆ ಕರ್ಕೊಂಡು ಬಂದು ಮನೆಗೆ ಇರೋದಕ್ಕೆ ಬಿಡ್ತಾ ಇದ್ದೀರಾ ಅಂತ. ಇವ್ರು ಯಾರನೋ ಮೂರನೇವ್ರಲ್ಲ, ನನಗೆ ಬೇಕಾದಾರೇನೆ. ನನಗೆ ಬೇಕಾದಾರನ್ನ ಕರ್ಕೊಂಬಂದಿದ್ದೀನಿ ನಾನು. ನಮ್ಮ ಹತ್ರದ ಸಂಬಂಧಿಕರೇನೆ. ನನಗೆ ಸ್ವಂತ ಅಣ್ಣ ಇದ್ದಂಗೆ. ನನಗೆ ಇವಾಗ ಸ್ವಂತ ಅಣ್ಣ ತಮ್ಮ ಯಾರೂ ಇಲ್ಲ ಹಿಂದು ಮುಂದೂ. ಇವಾಗ ಇರೋದೇ ಇವು ಅಣ್ಣ ನನಗೆ. ಅಣ್ಣ, ನಮ್ಮ ಸ್ವಂತ ಅಣ್ಣ, ಧರಣಿ ಅಣ್ಣ ಅಂತ ಹೇಳಿ. ಎಂದು ಇಲ್ಲುದು ಯಾವತ್ತು ಕಂಡಿಲ್ಲುದು ಸ್ವಂತ ಅಣ್ಣ ಇವತ್ತು. ಏನು ಇನ್ಲಾನಲ್ಲ ಮುಂದ್ಲಾನಲ್ಲ. ಇವನು ಯಾವನು? ನಮ್ಮ ಮನೆಯಾಗಿರೋದಕ್ಕೆ ಅಲ್ಲ ಕಣ್ಪಪ್ಪ, ನೀನು ಯಾರನ್ನ ಕರ್ಕೊಂಬಂದು ಇವನು ನಾವು ಯಾರು ನೋಡ್ಲಿಲ್ಲಪ್ಪ ಇವನ್ನ. ನಾವು ನೋಡೇ ಇಲ್ಲ ಇವನು ಯಾರು ಅಂತ. ಅಲ್ಲ, ಇವಾಗ ಕರ್ಕೊಂಬಂದು ಯಾರ ಅಂಗಡಿ ತಗ್ಬೋತಿದ್ರಲ್ಲ, ಯಾರನ್ನ ಅಂಗಡಿ ತಗ್ಬೋರಿ? ಯಾರೋ ನನಗೆ ಬೇಕಾದಾರ ಕಣಮ್ಮ, ಹತ್ರದವರು. ನನಗೆ ಹತ್ರದವ್ರು, ನನ್ನ ಸಂಬಂಧಿಕರು, ಹತ್ರದವರು, ನನಗೆ ಬೇಕಾದವರು. ಅದಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಅಲ್ಲ, ನಾವು ಕಂಡು ಇಲ್ಲಿದ್ದವ್ರು ಎಂಥವ್ರು ಇವರು? ಸಂಬಂಧಿಕರು ಮನೆಗೆಲ್ಲನ.
ಇನ್ಮೇಲಿಂದ ನಾವು ಇಲ್ಲೇ ಇರ್ತೀವಿ. ನಮಗಿಲ್ಲ ಇರೋ ಅಧಿಕಾರ ಐತೆ. ಇವ್ರು ಕರ್ಕೊಂಬಂದಿದ್ದಾರೆ, ಇವ್ರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಇಲ್ಲಿ ಇರ್ರಿ ಅಂತೇಳಿ ನಾವು ಇಲ್ಲಿ ಇರ್ತೀವಿ. ನನಗೆ ಸ್ವಂತ ತಮ್ಮ ಇದ್ದಂಗೆ ಇವರು. ನಡಿಯೋಣ, ಸುಮ್ಮನೆ ನಡಿಯೋಣ ಹೇಳ್ತೀನಿ. ನಮ್ದೇನೈತೆ ಅದನ್ನ ಕೆಲಸ ಮುಗಿಸ್ಕೊಂಡು ಹೋಗೋಣ. ಇವನ್ನೆಲ್ಲ ಆಮೇಲೆ ನೋಡ್ಕೊಂಬಂದು ನಡಿ. ಇವೆಲ್ಲನ ಸೈಡ್ನಾಗಳವ ಇವೆಲ್ಲನ. ಆಮೇಲೆ ಹೊಡಿಯೋಣ, ಒಂದು ಕಡಿಗೆ ಕೊಡೋದು ಬಿಡೋಣ. ಕಸ ಹೊಡೆದಂಗೆ ಹೊಡಿಬೇಕು ಇಂಥವನ್ನೆಲ್ಲನ. ಅಲ್ಲ ಕಣಮ್ಮ, ನಾವು ನೋಡ್ದಿಲ್ದಂತನು ಇವನು ಹಿಂದ್ಲನಲ್ಲ ಮುಂದ್ಲನಲ್ಲ. ಇವನು ಯಾವ ನಮ್ಮ ಮನೆಗೆ ಬಂದಿರೋಕ್ಕೆ? ಅದೇ ಅಪ್ಪ, ನನಗೂ ಗೊತ್ತಾಗ್ತಿಲ್ಲ ಇವ್ರು ಯಾರಪ್ಪ, ನಾನು ನೋಡೇ ಇಲ್ಲ ಕಣ್ಪಪ್ಪ. ಇವ್ನು ಇಂಥ ಮಕ್ತನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇವನು ಹೊಸ ಮಕ್ತಾನು. ನಾನು ನೋಡೇ ಇಲ್ಲಪ್ಪ. ಇವನು ಎಲ್ಲೇನೋ ಏನೋ ನಾನು ನೋಡೇ ಇಲ್ಲ. ಹೋಗತ್ತ ಇವನೆಂತ ನಿಂಗೆ ಇದ್ದಾನೆ. ಈ ಊರಾಗ್ಲಾರು ಅಲ್ಲ ಏನಿಲ್ಲ, ಯಾರ ಅಂಗಡಿ ತಕ್ಕ ಬರೋರೇನೋ. ನೋಡಪ್ಪ, ಇಂಥವ್ರನ್ನ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸಿದ್ರೆ ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲೇ. ಹೋಗತ್ಲಾಗೆ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಮನೆಯಾಗೆಲ್ಲ ಹಾಳು ಮಾಡಿಕ್ತಾರೆ. ನಾಡಿ ನಾನೇನಿಲ್ಲ, ಸಾಮಾನೆಲ್ಲ ತೆಗ್ದು ದ್ವಾರಕ್ಕೆ ಎಸಿತೀನಿ. ಇಕ್ಕು ಹೋಗ್ಯವ್ರು ಇವಾಗೆಲ್ಲನ ತೆಗ್ದು ದ್ವಾರಕ್ಕೆ ಎಸಿತೀನಿ. ಅದ್ಯಾಕೆ ಇಲ್ಲಿ ಬೇರೆಯವ್ರನ್ನ ಕರ್ಕೊಂಬಂದು ಬಿಡ್ತೀಯಾ? ಅದೆಷ್ಟು ಬಾಡಿಗೆ ಕೊಡ್ತಾರೆ, ನಾವೇ ಬಿಸಾಕ್ತೀವಿ ಬಾಡಿಗೆ ನಂಬ್ತೀನಿ. ಆ ಸಾಮಾನೆಲ್ಲ ತೆಗ್ದು ದ್ವಾರಕ್ಕೆ ಎಸಿಯನಾ? ಸುಮ್ಕಿರ್ ಪಾಪ, ನಿಮ್ಮ ಅಪ್ಪ ಬಂದಮೇಲೆ ಮಾತಾಡುತ್ತೆ. ಸುಮ್ಮನೆ ಯಾಕೆ ನೀನು ಹೊರಕ್ಕೆ ಎಸೆಯೋದು, ಅವ್ನು ಬಂದು ತಿರ್ಗಿ ಜಗಳ ಮಾಡೋದು, ಒಟ್ಟು ಗುದ್ದಾಡೋದು ಸವಾಸ್ ಬೇಡ. ಸುಮ್ಕಿರು ಪಾಪ. ಹೊರಕ್ಕೆ ಎಸಿಬೇಡ. ನಿಮ್ಮ ಅಪ್ಪ ಬರಲಿ. ನಿಮ್ಮ ಅಪ್ಪ ಬಂದಮೇಲೆ ನೋಡಪ್ಪ ಹಿಂಗೆ ಮಾಡ್ತಾ ಇದ್ದಾರೆ, ನಾವೇ ಅದೇ ಒಟ್ಟು ಬಾಡಿಗೆ ಕೊಡ್ತೀವಿ ಅಂತ ಅನ್ನು. ಅವರೇ ಒಟ್ಟು ಕೊಡ್ತಾರೆ ಅಷ್ಟು, ನೀನೇನೆ ಕೊಡು. ಅಕ್ಕಿನ ಒಂದಿಟ್ಟು ಹೆಚ್ಚಾಗೆ ಕೊಡ್ತೀವಿ, 100 ರೂಪಾಯಿ 200 ರೂಪಾಯಿ ಅನ್ನು. ನಮ್ಮ ವರ್ಷ ಒಂದಿಟ್ಟು ದುಡ್ಡು ನಾನು ಒಂದಿಟ್ಟು ದುಡ್ಡಿಗೆ ಆಸೆ ಬೀಳ್ತಾನೆ. ಒಟ್ಟು ವಾರನ ಮಾಡೋಕ್ಕಾಗಲ್ಲ ಮನೆಯಲ್ಲನ. ಚೈತ್ರ ಬೇರೆ ಇಲ್ಲ, ಅವಳು ಅಲ್ಲಿಗೆ ಹೋದ್ಲಲ್ಲ, ಅದಕ್ಕೆ ಒಂದಿಟ್ಟು ಆಸೆ ಬೀಳ್ತಾನಲ್ಲ, ಅದಕ್ಕೇನೆ ಅವನು ಯಾರಿಗಾನ ಬಾಡಿಗೆ ಕೊಡೋಣ ಅಂತ. ಇವ್ನು ಯಾರು ನಾವೇ ನೋಡಿಲ್ಲಪ್ಪ. ಹೆಣ್ಣು ಮಗ ನಾವಲ್ಲ, ಹಿಂದ್ಲನಲ್ಲ ಮುಂದ್ಲನಲ್ಲ, ಯಾರ ಏನೋ ನಾವು ನೋಡೇ ಇಲ್ಲ ಇವನ್ನ. ಯಾರ್ಯಾರನ್ನ ಕರ್ಕೊಂಬಂದು ನಮ್ಮನ್ನೆಲ್ಲ ಹಾಳು ಮಾಡ್ಬೇಕು ಅಂತ ಇದ್ದಾರೆ ಇವರು. ಇಂಥವೆಲ್ಲ ಆಗ್ತಾವಂತಲೇ ನಾನು ಮುಂಚೆನೇ ಅವ್ರಿಗೆ ಹೆಂಗೆ ಅತ್ಲಾಗ ಹೇಳಿ, ನಾವು ದುಡ್ಡು ಕೊಡ್ತೀವಿ ನಿಮಗೆ, ನೀವು ನಮ್ಮ ಮನೆ ಮಾಡಿಸ್ಬಿಡಿ ಅಂತ ಹೇಳಿದ್ದೀನಿ. ಹೆಂಗೆ ಗೊತ್ತಾಗೆ 60 ಲಕ್ಷ ರೂಪಾಯಿ ಮನೇನ 30-40 ಲಕ್ಷ ಕೊಟ್ಟು ಸುಮ್ಮನೆ ನಾನು ಮಾಡಿಸ್ಕೊಳ್ಳೋದು ಒಳ್ಳೇದು. ಇವಾಗ ಬಂದೀಗ ಇಂಥ ಮಾಡ್ತವೆ, ಕೆಣಿ ಸೊಣಿವು ಇರ್ತವೆ. ಸುಗುಣಂದಿ ಮನೆ ಅಂತ ಹೇಳಿ ಮನೆ ಬಿಟ್ಟು ಕಳ್ಸೋದು ಹಂಗೆಲ್ಲ ಮಾಡ್ತಾರೆ. ನಾನು ಅದಕ್ಕೆ ಮುಂಚೆ ಐಡಿಯಾ ಮಾಡಿದ್ದು, ಯಾಕೆ ಮಾಡಿದೆ ಅಂತ ಗೊತ್ತಾಗಲಿಲ್ಲ. ಇವ್ರ ಅತ್ತಿಗೂ ಇವನ್ಗೂ ಸಖತ್ತಾಸೆ. ಯಪ್ಪ ಕೂಡ್ದಂಗೆಲ್ಲ ಅಯ್ಯಮ್ಮನೂ ಹಂಗೆ. ನಮ್ಮ ಚೈತ್ರತ್ಗೆ ಅಮ್ಮ ಎಲ್ಲ ಸ್ಮಕ್ಕ ಅಯ್ಯಮ್ಮ ಇದ್ದಿದ್ದು ಬೇಡ. ಸೇಮ್ ಈಗ ಇವನು ಹಂಗೇನೆ. ಅಲ್ಲೇ ಅತ್ತೆ ಅಂತ ಹೇಳಿ ಅತ್ತೆ ಮಂತಕ್ಕೆ ಹೋಗಿ ಅದೇ ಬುದ್ಧಿ ಕಲ್ತವ್ನಿ. ಬಂದ ಮಾತಾಡೋಣ ಸುಮ್ಕಿ, ನಾನು ಒಲೆ ಮ್ಯಾಕೆ ಆತ ಇಕ್ಕಿದ್ದೀನಿ, ಬತ್ತೀನಿ ತಡೀಲಿ. ಎಲ್ಲ ಬರೀ ಕಂಜೂಸೆ. ಆಗ ಅವಳು ನೋಡೇ ಕಲ್ತಿರೋದು ಆ ಲಕ್ಷ್ಮಿನ ನೋಡೇನೆ ಇವರೆಲ್ಲ ಕಂಜೂಸ್ ಕಲ್ತಿರೋದು. ಇವಾಗ ಹೆಂಗೋ ಬಾಡಿಗೆ ಕೊಟ್ರಿ ಇನ್ನೂ ಕೂಡುತ್ತಲ್ಲ ಅಂತೇಳಿ ಅಯ್ಯಮ್ಮನ ಹಂಗೆ ಬೋಲು ಅತಿ ಆಸೆ ಹೇಳು. ಅಯ್ಯೋ ಏನಿದ್ರೆ ಏನಕ್ಕೆ ಬಂದಂಗೆ ಒಳ್ಳೆ ಸರಿಯಾದ ಮನೆ ಕಟ್ಟಲಿಲ್ಲ, ಏನಿಲ್ಲ, ಅದು ಯಾವುದೋ ಒಂದು ತಗೊಂಡ್ಲು ಕಮ್ಮಿ ರೇಟಿಗೆ ಸಿಕ್ಕುತ್ತೆ ಅಂತ ಹೇಳಿ ಏನು ಒಂದು ಮನೆ ಕಟ್ಟಲಿಲ್ಲ, ಏನೇನು ಮಾಡಿಲ್ಲ ಅಯ್ಯಮ್ಮ. ಅಯ್ಯೋ ದುಡ್ಡು ಅಂತೈತಿ. ಅಯ್ಯಪ್ಪ, ಅಯ್ಯಮ್ಮ ಇರೋದು ನೋಡಿದ್ಯಾ ವಿಧಿ ನೀನು? ನೋಡಿದ್ದೀನಿ ಹೇಳು. ಅಯ್ಯೋ ಆ ತೊಟ್ಟು ಸೀರೆ ಉಡ್ಕೊಂಡು ಹೆಂಗೆ ಬೇಕಾ ಹಂಗೆ ಐತಿ, ಇಟ್ಟು ಕೊತ್ತಂಬರಿ ಜೊಟ್ಟು ಹೆಂಗೈತಿ. ನೋಡೋಕ್ಕಾಗಲ್ಲ ಒಂಥರ. ನಮ್ಮಮ್ಮ ಏನು ನಮ್ಮ ಚಿಕ್ಕಮ್ಮನೇ ಎಷ್ಟೋ ಚೆನ್ನಾಗಿದ್ದಾರೆ ವಯಸ್ಸೋದ್ರು. ಅಲ್ಲೇನೇ ಒಂಥರ ಕಣ್ಣೆಲ್ಲ ಒಳಕ್ಕೆ ಹೋಗ್ಯವಿ, ಒಟ್ಟಿಗೆ ತಿಂಬಲ್ಲ ಏನಿಲ್ಲ, ದುಡ್ಡು ಅಂತ ಕುಡ್ಕಿ ಹಂಗೆ ಇದೆ. ಬರೀ ಕಂಜೂಸ ಆಟ. ಅವಳು ಇನ್ನೇನು ಅವಳು ನಿನ್ನ ಹೆಂಗೆ ನೋಡ್ಕೊಂತಾಳೋ ಏನೋ ಅವ್ರ ಅಮ್ಮ ಬಾಣ್ತಿನ. ಏನು ನೋಡ್ಕಮಲ್ಲ. ಅದಕ್ಕೆ ಮತ್ತು ಅದಕ್ಕೆ 9 ತಿಂಗಳಾದ್ರೂ ಇಲ್ಲೇ ಇತ್ತು, ಹೋಗಿರಲಿಲ್ಲ. ಯಾಕೆ ಹೋಗಿರಲಿಲ್ಲ ಅಂದರೆ ಇದಕ್ಕೇನೆ ಹೋಗಿರಲಿಲ್ಲ. ಅಮ್ಮನ ನೋಡ್ಕಮಲ್ಲ ಅವಳು ಲಕ್ಷ್ಮಿ ದುಡ್ಡು ಅಂತಾಳೆ. ಬಿಡತ್ಲಾಗ ಹೋಗ್ಲಿ. ಇವಾಗ ಯಾರು ಬಂದರು ಸುಮ್ಮನೆ ನಾನು ಹೇಳಿ ನಾವೇ ಬಾಡಿಗೆ ಕೊಡ್ತೀವಿ ಬಾಡಿಗೆ ಕೊಡ್ತೀವಿ ಅಂದ್ರೆ ಸುಮ್ಮನೆ ಆಗ್ತಾನೆ. ಅವ್ನು ದುಡ್ಡಿಗೆ ಅತಿ ಆಸೆ ಬೀಳ್ತಾನೆ ಅವ್ರ ಅತ್ತೆ. ಹಿಂಗೆ ಅವನು ಅದಕ್ಕೆ ಅತ್ತೆ ನಾವೇ ಕೊಡ್ತೀವಿ. ಈಗ 2,000 ರೂಪಾಯಿ ಬಾಡಿಗೆ ಅಂದ್ರೆ ಇನ್ನೂ 4,000ನೇ ಕೊಡ್ತೀವಿ ನೀನು ನಮಗೆ. ನಿನ್ನ ದುಡ್ಡು ಇನ್ನೇನು ಬರಿಲ್ಲ ಅಷ್ಟೇ. ಏನು 5,000 ಕೊಡ್ತೀವಿ ಸಾಕು, ಅದೇನು ದುಡ್ಡೇನು. ಏನು ನಾನು ಒಬ್ಳೇನೆ ದುಡ್ಡು ಅಂಬೋದು. ಇನ್ಯಾವಳಿಗೂ ದುಡ್ಡಿಂದ ಆಸೆ ಇಲ್ಲ. ನಾನೇ ಊರು ತಿರ್ಕೊಂಡು ಬೇಕಾದನ್ ಜೊತೆ ನಾನೇ ದೇಶ ತಿರುಗ್ತಾ ಇದ್ದೀನಿ. ಬೇಕಾದನ್ ಜೊತೆ ಬಂದು ಒಬ್ರು ಸಂಸಾರ ಎಲ್ಲ ಹಾಳು ಮಾಡ್ಕೊಂಡು ನಾನು ದೇಶ ತಿರುಗ್ತಾ ಇದ್ದೀನಿ. ದುಡ್ಡಿಗೋಸ್ಕರ ಒಬ್ಬನ ಗಂಡನ್ ಬಿಟ್ಟು ಒಬ್ಬನಿಗೆ ಡೈವರ್ಸ್ ಕೊಟ್ಟು ಇನ್ನೊಬ್ಬನ ಕಟ್ಕೊಂಡು ಒಬ್ರು ಜೀವನ ಹಾಳು ಮಾಡಿ ಎಲ್ಲನ ಹಾಳು ಮಾಡಿ ಇಕ್ಕೊಂಡು ನಾನೇ ಒಬ್ಬೊಬ್ಬನ ಬಿಟ್ಟು ದೇಶ ತಿರುಗ್ತಾ ಇರೋದು. ಲೌಡಿ ಏನನ್ನು ಅಲ್ಲ ಕಟ್ಕೊಂಡು ಹೆಂಡ್ತಿ ಮೋಸ ಮಾಡಿ ನನಗೆ ದುಡ್ಡಿನ ಆಸೆ ಅಂತೆ. ಇವನಿಗೇನಿಲ್ಲ ಪಾಪ ಅತಿಯಾಸಿ ಎಲ್ಲ ಕಳ್ತನ ಮಾಡಕ್ಕೆ ಹೋಗ್ದಾನೆ. ಕಳ್ಳ ನನ್ನಂತರ ಅಲ್ಲ ನನ್ನ ಬೈಕೆಂತ ಇದ್ದಾರೆ. ಅದು ಯಾರನ್ನ ಬಿಟ್ಟು ನನ್ನ ಇವರು ಯಾಕಂಡು ಮಾತಾಡ್ತಾ ಇದ್ದಾರೆ ಅಂತಂದ್ರೆ
ನಾನು ಹೆಂಗ ಸಮೀಕ್ ಸರಿಯಾಗಿ ಬಂದೆ ನನ್ನ ಕೈ ಸಿಕ್ಕಾಕೊಂಡ್ರು. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಇಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.